ಆತ ಹೇಳಿ ಕೇಳಿ ಶಿಕ್ಷಕ, ವಿದ್ಯಾರ್ಥಿಗಳ ಬದುಕಿಗೆ ಮಾದರಿಯಾಗಬೇಕಿದ್ದ ವ್ಯಕ್ತಿ. ಆದರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಪಾಠ ಮಾಡೋದನ್ನ ಬಿಟ್ಟು ಮಾಡಬಾರದನ್ನ ಮಾಡಿದವ ಕಂಬಿ ಹಿಂದೆ ಸೇರಿದ್ದಾನೆ. ಈ ವ್ಯಕ್ತಿ ಹಾಡೋದನ್ನ ಕೇಳಿದ್ರೇನೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುತ್ತೆ. ಒಂದು ಕ್ಷಣ ನಮ್ಮನ್ನೇ ನಾವು ಮೈಮರೆತು ಬಿಡ್ತೀವಿ. ಯಾಕಂದ್ರೆ ಈ ಅದ್ಭುತ ಗಾಯಕನ ಕಂಠದಲ್ಲಿ ಸರಸ್ವತಿ ಕುಣಿದಾಡ್ತಿದ್ದಳು. ತನ್ನ ಕಂಠದಿಂದಲೇ ಎಲ್ಲರನ್ನ ಮೂಡಿ ಮಾಡುತ್ತಿದ್ದ ಈತ ಮಾಡಬಾರದ ಕೆಲಸ ಮಾಡಿದ್ದಾನೆ. ಈತನ ಗಾಯನಕ್ಕೆ ತಲೆಬಾಗ್ತಿದ್ದವರೆಲ್ಲ ಈಗ ಛೀ ಥೂ ಅಂತಿದ್ದಾರೆ. ಹೆಸರಿಗೆ ಗಾಯಕ, ನಿಜ ರೂಪದಲ್ಲಿ ಕಾಮುಕ. ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಿದ್ದನಂತೆ ಶಿಕ್ಷಕ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವು ಮಹೇಶ್ವರ ಅಂತೀವಿ. ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳೋ ಶಿಕ್ಷಕರನ್ನ ದೇವರ ರೂಪದಲ್ಲಿ ಕಾಣ್ತೀವಿ. ಆದರೆ ಈತ ಮಾತ್ರ ಶಿಕ್ಷಕರ ಕುಲಕ್ಕೆ ಕಳಂಕ. ತೀರ್ಥಹಳ್ಳಿಯ ಶಾಲೆಯೊಂದರ ಶಿಕ್ಷಕನಾಗಿದ್ದ ಈತ ಪಾಠ ಮಾಡುವುದನ್ನ ಬಿಟ್ಟು ಬೇರೆಲ್ಲ ಕೆಲಸ ಮಾಡುತ್ತಿದ್ದನಂತೆ. ಏನೂ ಅರಿಯದ ಬಾಲಕಿಯ ಜೊತೆ ಅಸಭ್ಯವಾಗಿ ವರ್ತಿಸೋದಲ್ಲದೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಅಂತ ವಿದ್ಯಾರ್ಥಿನಿಯರ ಗುಂಪೊಂದು ಗಂಭೀರ ಆರೋಪ ಮಾಡಿದೆ. ಯಾವಾಗ ಈ ವಿಷಯ ಪ್ರಾಂಶುಪಾಲರ ಗಮನಕ್ಕೆ ಬಂತೋ ಶಿಕ್ಷಕನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಶಿಕ್ಷಕನನ್ನ ಲಾಕ್ ಮಾಡಿದ್ದಾರೆ. ವಸತಿ ಶಾಲೆ ವಿದ್ಯಾರ್ಥಿನಿಯರಿಗೆ ಶಿಕ್ಷಕನೇ ಕಾಮಪಾಠ ಮಾಡುತ್ತಿದ್ದ ಅನ್ನೋದು ಗೊತ್ತಾಗ್ತಿದ್ದಂತೆ ತೀರ್ಥಹಳ್ಳಿ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀಗಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅದೇನೋ ಹೇಳ್ತಾರಲ್ಲ, ಹೇಳೋದು ವೇದಾಂತ, ತಿನ್ನೋದದೇನೋ ಅಂತ. ಹಾಗಾಯ್ತು ಶಿಕ್ಷಕನ ಕಥೆ. ಜನರಿಗೆ ನೀತಿ ಪಾಠ ಹೇಳ್ತಿದ್ದವನೇ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.